ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಅವರನ್ನ ಪೀಠದಿಂದ ಕೆಳಗಿಳಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಈಗಾಗಲೇ ಕಸರತ್ತನ್ನು ಶುರು ಮಾಡಿದೆ. ಹೈಕಮಾಂಡ್ ನಿರ್ದೇಶನದ ಬೆನ್ನಲ್ಲೇ ಸಭಾಪತಿ ಬದಲಾವಣೆಗೆ ಕೈಪಡೆ ಸಜ್ಜಾಗಿದೆ. ಹೊರಟ್ಟಿ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡನೆಗೆ ಅಖಾಡ ಕೂಡ ರೆಡಿಯಾಗಿದೆ. ಆದರೆ ಕಾಂಗ್ರೆಸ್ನ ಈ ನಡೆಯ ವಿರುದ್ಧ ಹೊರಟ್ಟಿ ತೀವ್ರ ಅಸಮಾಧಾನವನ್ನ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಇದು ರಾಜಕೀಯ ತಾರಕಕ್ಕೇರ್ತಾ ಇದೆ. ಜೊತೆಗೆ ಈ ಕುರಿತಾದಂತೆ ಒಂದಷ್ಟು ಡಿಟೇಲ್ಡ್ ವರದಿ ಇದೆ, ನೋಡ್ಕೊಂಡ್ಬನ್ನಿ. ಸಭಾಪತಿ ಸ್ಥಾನದಿಂದ ಬಸವರಾಜ ಹೊರಟ್ಟಿ ಹೊರಕ್ಕೆ, ರಾಜೀನಾಮೆಯೋ ಅವಿಶ್ವಾಸ ಮತ ನಿರ್ಣಯವೋ? ಕರ್ನಾಟಕ ರಾಜಕೀಯ ಅಖಾಡದಲ್ಲಿ ಮತ್ತೊಂದು ದೊಡ್ಡ ಹೈಡ್ರಾಮಾಗೆ ವೇದಿಕೆ ಸಿದ್ಧವಾಗಿದೆ. ಸಭಾಪತಿ ಸ್ಥಾನದಿಂದ ಬಸವರಾಜ ಹೊರಟ್ಟಿ ಅವರನ್ನ ಕೆಳಗಿಳಿಸಲು ಕಾಂಗ್ರೆಸ್ ಸರ್ಕಾರ ಬಿರುಸಿನ ತಯಾರಿ ನಡೆಸ್ತಾ ಇದೆ. ಪರಿಷತ್ನಲ್ಲಿ ಸ್ಪಷ್ಟ ಬಹುಮತ ಹೊಂದಿರುವಂತಹ ಕಾಂಗ್ರೆಸ್ ತನ್ನದೇ ಪಕ್ಷದ ನಾಯಕನನ್ನು ಸಭಾಪತಿ ಪೀಠದಲ್ಲಿ ಕೂರಿಸಲು ಮಾಸ್ಟರ್ ಪ್ಲಾನ್ ರೂಪಿಸಿದೆ. ಇದಕ್ಕೆ ಪೂರಕವಾಗಿ ಕಾಂಗ್ರೆಸ್ನ ಕೆಲ ಪರಿಷತ್ ಸದಸ್ಯರು ಈಗಾಗಲೇ ಹೊರಟ್ಟಿ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡಿಸಲು ನೋಟಿಸ್ ಸಿದ್ಧಪಡಿಸ್ತಾ ಇದ್ದಾರೆ ಎನ್ನಲಾಗ್ತಾ ಇದೆ. ಮತ್ತೊಂದು ಕಡೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಬಸವರಾಜ ಹೊರಟ್ಟಿ ಅವರ ಹಿರಿತನದ ಬಗ್ಗೆ ಮಾತನಾಡುತ್ತಾ ಪಕ್ಷಾತೀತವಾಗಿ ಬಸವರಾಜ ಹೊರಟ್ಟಿ ಅವರನ್ನ ಎಲ್ಲರೂ ಗೌರವಿಸುತ್ತೇವೆ, ಅವರ ಸ್ಥಾನಕ್ಕೆ ಮತ್ತೊಬ್ಬರನ್ನ ಕೂರಿಸುವ ವಿಚಾರವಾಗಿ ನಮ್ಮ ಪಕ್ಷದ ಹಿರಿಯರೇ ಅವರ ಜೊತೆ ಮಾತನಾಡಿ ಪರಿಸ್ಥಿತಿಯನ್ನ ತಿಳಿಗೊಳಿಸಲಿದ್ದಾರೆ ಅಂತ ಪ್ರತಿಕ್ರಿಯೆ ನೀಡಿದ್ದಾರೆ. ನೋಡಿ, ಹೊರಟ್ಟಿ ಸಾಹೇಬರಿಗೆ ಅಕ್ರಾಸ್ ಪಾರ್ಟಿ ಲೈನ್ಸ್ ಎಲ್ಲರೂ ಗೌರವ ಕೊಡ್ತೀವಿ. ಅವರು ಯಾವ ರೀತಿ ಸಭೆಯನ್ನು ನಡೆಸ್ತಾರೆ, ನಿಷ್ಪಕ್ಷಪಾತವಾಗಿ ಎಲ್ಲರಿಗೂ ಅವಕಾಶ ಕೊಡ್ತಾರೆ. ಎಲ್ಲಿ ಆಡಳಿತ ಪಕ್ಷಕ್ಕೆ ಚಾಟಿ ಬೀಸಬೇಕು ಚಾಟಿ ಬೀಸ್ತಾರೆ, ಎಲ್ಲಿ ಏನು ವಿರೋಧ ಪಕ್ಷದವರಿಗೆ ಏನು ಕಾನೂನಾತ್ಮಕವಾಗಿ ಅಥವಾ ಸಂವಿಧಾನಕವಾಗಿ ಅವ್ರು ವರ್ತನೆ ಮಾಡಬೇಕು ಅದನ್ನು ಕಿವಿ ಹಿಂಡ್ತಾರೆ. ಆ ಹಿರಿತನಕ್ಕೆ ಎಲ್ಲರೂ ಗೌರವ ಕೊಡ್ತಾರೆ. ಅದಕ್ಕೆ ನಾವೇನು ಅವ್ರಿಗೆ ಪತ್ರ ಬರೆದಿಲ್ಲ ಅಲ್ಲ. ಆ್ಯಂಡ್ ವಾಟ್ ಎವರ್ ಇಟ್ ಈಸ್, ನಾನು ಹೇಳ್ದಂಗೆ ನಿನ್ನೇನು ಹೇಳಿದ್ದೀನಿ, ಅವ್ರ ಸೀನಿಯಾರಿಟಿಗೆ ವರಿಷ್ಠರವರೆಲ್ಲರೂ ಮಾತಾಡ್ಕೋತಾರೆ. ಯಾವುದೇ ರೀತಿಯಾಗಿ ನಾವು ಆ ಸ್ಥಾನಮಾನಕ್ಕಿರ್ಬೋದು ಅವರಿಗಾಗಿರ್ಬೋದು ಅಗೌರವ ತೋರಿಸುವಂಥ ಪ್ರಶ್ನೆ ಇಲ್ಲ. ಪಕ್ಷಾತೀತವಾಗಿ ಎಲ್ಲರ ಗೌರವಕ್ಕೆ ಪಾತ್ರರಾಗಿರುವಂಥ ಹಿರಿಯ ನಾಯಕ ಬಸವರಾಜ ಹೊರಟ್ಟಿ ಕಾಂಗ್ರೆಸ್ ಸರ್ಕಾರದ ಈ ನಡೆಯ ವಿರುದ್ಧ ಬಹಿರಂಗವಾಗಿಯೇ ಅಸಮಾಧಾನ ಹೊರಹಾಕಿದ್ದಾರೆ. ತಕ್ಷಣವೇ ರಾಜೀನಾಮೆ ನೀಡಲು ನಿರಾಕರಿಸಿರುವಂಥ ಹೊರಟ್ಟಿ ಅವಿಶ್ವಾಸ ನಿರ್ಣಯ ಬಂದರೆ ಸದನದಲ್ಲಿ ಎದುರಿಸುವ ಇಂಗಿತವನ್ನು ವ್ಯಕ್ತಪಡಿಸಿದ್ದಾರೆ. ಅಲ್ಲ, ಈಗ ಅವ್ರ ಪ್ರಕಾರ ನಾವು ಇರ್ಬೋದು ಅನ್ನೋದು ಪ್ರಶ್ನೆ ಬರೋಂಗಿಲ್ಲ ಈಗ. ಯಾಕಂದ್ರೆ ಅವರು ಸದನದಲ್ಲಿ ಬಹುಮತ ಐತಿ, ಅವರು ನೋ ಕಾನ್ಫಿಡೆನ್ಸ್ ಮೋಷನ್ ಮಾಡಿದ್ರೆ, ನಾನು ಏನಂದ್ರೆ ಇಲ್ಲಿವರೆಗೆ ನಾನು 4.5 ವರ್ಷದಿಂದ ಭಾಳಷ್ಟು ಮಂದಿ ಎಲ್ಲ ಶಾಸಕರು ಪಕ್ಷಾತೀತವಾಗಿ ನಮಗೆ ಸಪೋರ್ಟ್ ಮಾಡ್ಯಾರ. ಅಟ್ಲೀಸ್ಟ್ ಅವ್ರಿಗೆ ನಾನು ಒಂದು ಕೃತಜ್ಞತೆ ಹೇಳುವಂಥ ಅವಕಾಶನೂ ಕಳ್ಕೊಳ್ಳೋಕೆ ನಾನು ತಯಾರಿಲ್ಲ. ಸದನದಲ್ಲಿ ಬಂದು ಅವ್ರಿಗೆ ಕೃತಜ್ಞತೆ ಹೇಳಿ ಅವ್ರು ನೋಟಿಸ್ ಕೊಟ್ಟರು ಅಂದ್ರೆ ನಾನು ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ತೀನಿ. ಸಭಾಪತಿ ವಿಚಾರದಲ್ಲೂ ಕಾಂಗ್ರೆಸ್ನಲ್ಲಿ ಭಿನ್ನರಾಗ, ಇನ್ನು ನಾನು ಸಭಾಪತಿ ಸ್ಥಾನಕ್ಕೆ ರಾಜೀನಾಮೆ ನೀಡಲ್ಲ ಅನ್ನೋ ಹೊರಟ್ಟಿ ಹೇಳಿಕೆ ಕೆಪಿಸಿಸಿ ಅಧ್ಯಕ್ಷರನ್ನ ಕೆರಳಿಸಿತ್ತು. ಅವರು ರಿಸೈನ್ ಮಾಡದಿದ್ದರೆ ನಮ್ಮ ದಾರಿ ಬೇರೆ ಇದೆ ಅನ್ನೋ ಮೂಲಕ ಅವಿಶ್ವಾಸ ನಿರ್ಣಯದ ಪರೋಕ್ಷ ಸುಳಿವು ಕೊಟ್ಟಿದ್ದಾರೆ. ಆದರೆ ಸಿದ್ದರಾಮಯ್ಯ ಆಪ್ತ ಹಾಗೂ ಸಚಿವ ಬಸವರಾಜ ರಾಯರೆಡ್ಡಿ ಹೊರಟ್ಟಿ ಪರ ಬ್ಯಾಟ್ ಬೀಸಿದ್ದಾರೆ. ಆಯ್ತು, ಹೊರಟ್ಟಿ ಅವರು ಸಭಾಪತಿಗಳಿದ್ದಾರೆ, ರಾಜೀನಾಮೆ ಕೊಡಲ್ಲ ಅಂತ ಹೇಳಿದ್ದಾರೆ. ಬಟ್ ಅಲ್ಲಿ ಕೆಲವು ಪ್ರಕ್ರಿಯೆಗಳಿದೆ, ಅದನ್ನು ನಾವು ನಿಯಮವನ್ನು ಪಾಲನೆ ಮಾಡ್ತೀವಿ. ಅದು ಕೆಲವು ಪ್ರಕ್ರಿಯೆಗಳಿದೆ, ಅದನ್ನು ಮಾಡ್ತೀವಿ. ನಾನೇನು ಹೇಳ್ತೇನೆ, ಹೊರಟ್ಟಿಯವರು ಬಹಳ ಅನುಭವಿಗಳು, ಹಿರಿಯರು, ಗೌರವಸ್ಥರು. ಅವರು ಕಂಟಿನ್ಯೂ ಆದರೆ ತಪ್ಪೇನಿಲ್ಲ. ಆದರೆ ಬಹುಮತ ಇಲ್ಲ, ಸದಸ್ಯರು ತಯಾರಿಲ್ಲ ಅಂದ್ರೆ ನಮ್ಮ ಸರ್ಕಾರ ಏನು ಮಾಡಲಿಕ್ಕೆ ಸಾಧ್ಯ ಇದೆ? ಇಫ್ ದ MLCs ಆರ್ ನಾಟ್ ರೆಡಿ, ಅದಕ್ಕೆ ಅವರು ರಾಜೀನಾಮೆ ಕೊಟ್ಟರೆ ಅದು ಬಿಡೋದು ಅವ್ರಿಗೆ ಬಿಟ್ಟದ್ದು. ಒಂದೆಡೆ ಕಾಂಗ್ರೆಸ್ನಲ್ಲಿ ಭಿನ್ನರಾಗ ಇದ್ರೆ, ಮತ್ತೊಂದು ಕಡೆ ಬಿಜೆಪಿ ಹಾಗೂ ಜೆಡಿಎಸ್ ಬಸವರಾಜ ಹೊರಟ್ಟಿ ಅವರ ಬೆನ್ನಿಗೆ ನಿಂತಿದೆ. ಮೇಲ್ಮನೆಯಲ್ಲಿ ವಿರೋಧ ಪಕ್ಷಗಳಿಗೆ ಅಗತ್ಯ ಸಂಖ್ಯಾಬಲ ಇಲ್ಲದಿರುವುದು ದೊಡ್ಡ ಹಿನ್ನಡೆಯಾಗಿದೆ. 75 ಸದಸ್ಯರ ಬಲವಿರುವಂತಹ ಪರಿಷತ್ನಲ್ಲಿ ಕಾಂಗ್ರೆಸ್ ಸ್ಪಷ್ಟ ಮೆಜಾರಿಟಿ ಹೊಂದಿರುವುದರಿಂದ ಹೊರಟ್ಟಿ ಅವರನ್ನ ಹುದ್ದೆಯಿಂದ ತೆರವುಗೊಳಿಸುವುದು ಕಾಂಗ್ರೆಸ್ಗೆ ಕಷ್ಟವೇನಲ್ಲ. ಹೀಗಾಗಿ ನಿಯಮಾವಳಿ ಪ್ರಕಾರ 14 ದಿನಗಳ ನೋಟಿಸ್ ನೀಡಿ ಹೊರಟ್ಟಿ ಅವರನ್ನ ಕೆಳಗಿಳಿಸಲು ಕಾಂಗ್ರೆಸ್ ಮುಂದಾಗಿರುವಂತೆ ಕಾಣ್ತಾ ಇದೆ.